3 ಮರ ಟ್ರೈ ಮಾಡ್ದೋ, ಇದು ಒಂದೇ ಮರ ಚೆನ್ನಾಗಿ ಸಿಕ್ಕಿರೋದು. ಇಲ್ಲ ಫೋಟೋ ಇಲ್ಲ. ಬೈನ್ಸೂರು ಡ್ಯಾಮೇಜ್ ಆಗಿತ್ತು 3-4, ಹಾಗಾಗಿ ಹೊಸ ಬೈನ್ಸೂರು ತರಕ್ಕೆ ಅಂತೇಳಿ 600 ಮೀಟರ್ 600 ಮೀಟ್ರು. ಥ್ಯಾಂಕ್ ಯು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಡನ್ನಾಗಿ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಊರಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ, ಏನು ಎತ್ತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಷ್ಟು ಇನ್ ಡೀಟೇಲ್ ಆಗಿ. ಸೊ ಇವರು ಬೆಳಗ್ಗೆನೇ ಚಿಕ್ಕಪೇಟೆಗೆ ಹೋಗಿದ್ರು, ಏನೋ ತೊಗೊಂಡು ಬರಬೇಕು ಅಂದ್ಬಿಟ್ಟು. ಏನು ತರಕ್ಕೆ ಹೋಗಿದೆ? ನಮ್ಮದು ಬೈನ್ಸೂರು ಡ್ಯಾಮೇಜ್ ಆಗಿತ್ತು 3-4, ಹಾಗಾಗಿ ಹೊಸ ಬೈನ್ಸೂರು ತರಕ್ಕೆ ಅಂತೇಳಿ ಚಿಕ್ಕಪೇಟೆಗೆ ಹೋಗಿ ಇವಾಗ ತಗೊಂಡು ಬಂದಿದ್ದೀವಿ. ಇವಾಗ ಊರಿಗೆ ಹೋಗ್ಬೇಕು, ಟೈಮ್ ಇಲ್ಲ ಆಲ್ರೆಡಿ. ಹೋಗಿ ಸೈಡ್ ವಾ. ಟೈಮ್ ಅಲ್ಲೇ ಬಂದು 1:30 ಆಗ್ಬಿಟ್ಟಿದೆ. ಇವ್ರು ಬೆಳಗ್ಗೆ ಹೋಗಿದ್ದು 8 ಗಂಟೆ 9 ಗಂಟೆನಾ ಹೋಗೋರೆ. ನಾನು ಅವಾಗಿಂದ ರೆಡಿಯಾಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಆವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಟೈಮ್ ಆಗ್ಬಿಟ್ಟಿದೆಯಲ್ಲ, ಹಾಗಾಗಿ ಈಚೆಯಿಂದನೇ ಸ್ನ್ಯಾಕ್ಸ್ ತಂದಿದ್ದಾರೆ ನನಗೆ ಅಂದ್ಬಿಟ್ಟು. ಕೊಡ್ಸಲ್ಲ ಇವೆಲ್ಲ ನನಗೆ, ಬಟ್ ಯಾಕೆ ತಂದಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು, ಯಾಕೆ ತಂದಿರೋದು? ಲೇಟ್ ಆಯಿತು ಅಂತನಾ ಪುಸಿ ಹೊಡಿಯಕ್ಕ? ಏಯ್ ಅಡುಗೆ ಮಾಡ್ಕೊಂಡು ಟೈಮ್ ಆಗ್ಬಿಡ್ತೀವಿ ಇವಾಗ ಅಂತೇಳಿ ಲೈಟಾಗಿ ತಿಂದ್ರೆ ಊರಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಹನಿ ಕೇಕ್ ಬೇರೆ ತಂದ್ಬಿಟ್ಟಿದ್ಯಾ? ಓಕೆ ಗೈಸ್, ಇವಾಗ ಲೈಟಾಗಿ ತಿಂದ್ಬಿಟ್ಟು ಅಲ್ಲಿ ಮೋಸ್ಟ್ಲಿ ನಮ್ಮ ಅತ್ತೆ ಅಡುಗೆ ಮಾಡಿರ್ತಾರೆ ಅನಿಸುತ್ತೆ. ಹೋಗೋ ಅಷ್ಟರಲ್ಲಿ ಅಲ್ಲೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಫೇವ್ರೇಟ್ ಹನಿ ಕೇಕ್. ತಿನ್ನಲ್ಲ ಅಂತಾನೆ ತಿಂತಿದ್ಯಾ? ಡಯಟು ತಿಂದಾಗ ಒಂದು 2 ತಿಂಗಳಾಯಿತು ಹನಿ ಕೇಕ್ ತಿನ್ನಬಾರ್ದು ಅಂತ, ಬಟ್ ಇವತ್ತು ತಿಂತಾಯಿನ ಅಷ್ಟೇ. ಟೈಮ್ ಆಗಿಬಿಟ್ಟಿದೆಯಲ್ಲ. ಹಂಗೂ ಬೆಳಗ್ಗೆ ಟಿಫನ್ ಮಾಡಿಕೊಟ್ಟಿದ್ದೆ, ಉಪ್ಪಿಟ್ಟು. ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿದೆ. ಬಿಸಿ ಇದೆ, ತಿಂದ್ಬಿಟ್ಟು ಊರಲ್ಲಿ ಸಿಗ್ತೀವಿ ಗಾಯ್ಸ್ ನಿಮಗೆ. ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ತುಂಬ ದಿನ ಬೇರೆ ಆಗಿತ್ತು ಪಿಜ್ಜಾ ತಿಂದು. ಸೊ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಪಿಜ್ಜಾ ಟ್ರೈ ಮಾಡಿದ್ವಿ. ಆಲ್ಮೋಸ್ಟ್ ತಿಂದು ಹತ್ರ 3-4 ಮಂತ್ ಆಗಿತ್ತು. ಸೊ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ. ಊರಿಗೆ ಬಂದ ತಕ್ಷಣ ತೋಟ ಕೆಳಗಡೆ ಹೋಗ್ತಾ ಇದೀವಿ. ತುಂಬ ದಿನ ಆಗಿತ್ತು ಊರಿಗೆ ಬಂದು. ಲಾಸ್ಟ್ ಬಂದಿದ್ದು ಯಾವಾಗ? ಆಲ್ಮೋಸ್ಟ್ ತಿಂಗಳು ಮೇಲೆ ಆಯ್ತಲ್ಲ, ತಿಂಗಳು ಮೇಲಾಗಿದೆ ಊರಿಗೆ ಬಂದು. ಇವಾಗ ಹೇಗಿದೆ ತೋಟ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ. ಕೆಲಸದ ಮೇಲೆ ಬಂದಿದ್ದೀವಿ. ನಮ್ಮ ಮಾವ ಬರಬೇಕು, ಈಚೆ ಹೋಗಿದ್ದಾರೆ, ಬರಲಿ. ನಾವು ಊರಿಗೆ ಬಂದಿರೋ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ವೈರು ಡ್ಯಾಮೇಜ್ ಆಗಿದೆ ಅಲ್ಲ. ಏನಾಗಿದೆ? ಬೈನ್ಸೂರು ಡ್ಯಾಮೇಜ್ ಆಗಿದೆ. ಇಲ್ಲಿದೆಯಲ್ಲ ಮೋಟ್ರು, ಸೊ ನೀರು ಕಮ್ಮಿ ಬರ್ತಿದೆ. ನೀವು ನೋಡಿರ್ಬೋದು, ನಾವು ರೀಸೆಂಟಾಗಿನೂ ಅಡಿಕೆ ಗಿಡ ಇಟ್ಟಿದ್ದೀವಿ. ಇವಾಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ನೀರು ಅರ್ಧ ಪೈಪ್ ಬರ್ತಿದೆ, ವೋಲ್ಟೇಜ್ ಇಲ್ಲ. ಸೊ ಹಾಗಾಗಿ ವೈರಿಂಗ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆನೇ ಬೆಳಗ್ಗೆನೇ ಚಿಕ್ಕಪೇಟೆಗೆ ಹೋಗಿ ವೈರ್ನೆಲ್ಲ ತೊಗೊಂಡು ಬಂದ್ವಿ. ಇನ್ನು ನಾಳೆ ನಾಡ್ದು ಅಂದ್ಕೊಂಡ್ರೆ ಡಿಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತೇ ಬಂದಿದ್ದೀವಿ ರೆಡಿ ಮಾಡಿಸೋಣ ಅಂದ್ಬಿಟ್ಟು. ಎಲ್ಲಿದೆ ಡ್ಯಾಮೇಜು? ನೋಡಿ ಈ ಥರ ಆಗಿದೆ. ಅಂದರೆ ಮನೆಯಿಂದನೂ ಅಲ್ಲ, ಮನೆ ಕಡೆ ಮನೆಯಿಂದನೂ ಹೇಳ್ಕೊಂಡಿದ್ದೀವಲ್ಲ, ಮನೆಯಿಂದನೂ ಇದೇ ಥರ ಅಲ್ಲಲ್ಲಿ ಹಿಂಗೆ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಫುಲ್ ಹೊಸ ವೈರ್ ತಂದಿದ್ದೀವಿ. ಇದು ಫುಲ್ ತೆಗೆದ್ಬಿಟ್ಟು ಹೊಸ ವೈರ್ ಹಾಕಬೇಕು. ಬೇಗ ಬರಬೇಕು ಅಂದ್ಕೊಂಡ್ವಾ. ಇವಾಗ ಅಲ್ಲೇ ಟೈಮ್ ಎಷ್ಟು? 5 o'clock. 5 ಗಂಟೆಗೆ ಬಂದಿದ್ದೀವಿ. ಇದೆಲ್ಲ ರೆಡಿ ಮಾಡಿ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದರೂ ಇವತ್ತು ನಾವು ರಿಟರ್ನ್ ಹೋಗಲೇಬೇಕು. ಇಲ್ಲೆಲ್ಲ ನೋಡಿ ಎಷ್ಟೊಂದು ಡ್ಯಾಮೇಜ್ ಆಗಿದೆ, ಅಲ್ಲಲ್ಲಿ. ಹಾಗಾಗಿ ತುಂಬ ದಿನದಿಂದ ಅನ್ಕೊತಿದ್ವಿ ಚೇಂಜ್ ಮಾಡಿಸ್ಬೇಕು ಅಂತ. ಈ ಕಾಲ ಕೊಡು ಬಂದಿದೆ. ಚೆನ್ನಾಗಿದೆಯಾ? ಈ ಕಡೆ ವ್ಯೂಸ್ ಚೆನ್ನಾಗಿ. 3 ಮರ ಟ್ರೈ ಮಾಡ್ದೋ, ಇದು ಒಂದೇ ಮರ ಚೆನ್ನಾಗಿ ಸಿಕ್ಕಿರೋದು.
ಚೆನ್ನಾಗಿ ಟೇಸ್ಟ್. ಚೆನ್ನಾಗಿದೆ. ಇದೇ ವೈರೇ ತೊಗೊಂಡು ಬಂದಿದ್ದು ನಾವು. ಇವಾಗ ಹಾಕೋಕ್ಕಾಗಲ್ಲ, ಬೆಳಗ್ಗೆ ಹಾಕ್ತಾರೆ. ಹಾಕೋರು ಬಂದಿಲ್ಲ ಅಂತಲ್ಲ. ಟೈಮ್ ಆಯ್ತು ಕತ್ಲೆ ಅಂತ ಹಾಕೋರು ಬಂದ್ರೆ ನಾವೇ ಹಾಕೊಂಬೋದಲ್ಲ. ಹೌದಾ? ಬರಬೇಕು ಅಂತಂದ್ರೆ ಸೊ ಟೈಮ್ ಆಗಿದೆ, ಕತ್ಲೆ ಆಗಿದೆ ಅಂದ್ಬಿಟ್ಟು ಬೆಳಗ್ಗೆಗೆ ನಮ್ಮ ಮಾವನೇ ಹಾಕ್ಕೊತಾರೆ. ಇದು ಎಷ್ಟು ಮೀಟ್ರ್ ಐತಿದು? 600 ಮೀಟ್ರ್. 600 ಮೀಟ್ರು. 600 ಮೀಟ್ರ್ ಇದೆ. ಮನೆಯಿಂದ ಅಲ್ಲಿ ಮೋಟ್ರ್ವರೆಗೂ ಹಾಕಬೇಕು. ಸೊ ಬೆಳಗ್ಗೆ ಹಾಕ್ಕಂತಾರೆ. ತೊಗೊಂಬಂದು ಇಟ್ಟಿದ್ದೀವಿ. ಹಾಕಿದ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಕತ್ಲಾಗ್ಬಿಟ್ಟಿದೆ. ಸೊ ಹಾಗಾಗಿ ನಾಳೆ ಹಾಕ್ಕೊತಾರೆ. ಆಲ್ಮೋಸ್ಟ್ 9 ಗಂಟೆ ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ ಬ್ಯಾಂಗ್ಳೂರಿಗೆ. ಇಲ್ಲಿಂದ ಹೋಗೋಷ್ಟರಲ್ಲಿ 10-10:30 ಆಗುತ್ತೆ. ಇಲ್ಲಿಂದ ಹೊರಡೋಕ್ಕೆ ಬೇಕು. 9 ಗಂಟೆ 9:15 ಮಾಡ್ತಾರೆ. ಸೊ 10-10:30 ಆಗುತ್ತೆ. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ನಮ್ಮ ಮತ್ತೆ ಸಿಕ್ಕಾಪಟ್ಟೆ ಫೀಲ್ ಮಾಡ್ತಿದ್ದಾರೆ, ಹಿಂಗೆ ಬಂದು ಹಿಂಗೆ ಹೋಗ್ತಿದ್ದೀರಾ ಅಂತ. ಬಟ್ ಆಪ್ಷನ್ ಇಲ್ಲ, ನಾಳೆ ಡ್ಯೂಟಿಗೆ ಹೋಗಲೇಬೇಕು. ಸೊ ಹಾಗಾಗಿ ರಿಟರ್ನ್ ಹೋಗ್ತಾಯಿದ್ದೀವಿ. ಫಿಶ್ಶು ನಾನು ತಿನ್ನಲ್ಲ ಜಾಸ್ತಿ, ಯಾಕೆಂದರೆ ಫಿಶ್ ನಂಗೆ ಇಷ್ಟ ಆಗಲ್ಲ. ಇದನ್ನೇನೋ ಮಧು ಮಲ್ಲಿದಿನ ಅಂತ ಹೇಳ್ಬಿಟ್ಟು ಒಂದು ತಮ್ಮ ತಂದೋನೆ, ಪರವಾಗಿಲ್ಲ ಚೆನ್ನಾಗೈತೆ. ಬಟ್ ಹೆಲ್ತ್ಗೆ ಒಳ್ಳೆ ಫುಡ್ ಅಂತ ಇದೆಲ್ಲ. ಬಟ್ ಈ ಮೂಳೆಗಳೇ ಇರ್ತಾವಲ್ವ, ಹಾಗಾಗಿ ಸ್ಮೆಲ್ಲೇ ಆಗಲ್ಲ. ಆರು ತಿಂತಾಯಿದ್ದೀನಿ. ಸ್ಮೆಲ್ಲೇ ಆಗಲ್ಲ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಾ ಇದೆಯಾ? ಚೆನ್ನಾಗಿದೆ, ಪರವಾಗಿಲ್ಲ. ಪರವಾಗಿಲ್ವಾ? ಬಟ್ ಅಷ್ಟು ಐಡಿಯಾ ಇಲ್ಲ, ಜಾಸ್ತಿ ತಿನ್ನೋಲ್ಲ. ಹೆಂಗಿರುತ್ತೆ ಎಲ್ಲೆಲ್ಲಿ ಅಂತೇಳಿ ಕಮ್ಮಿ ಇರುತ್ತೆ ಮೇಡಕ್ಕೆ ಸ್ಲೈಡರ್ಸ್ ತಿಂತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಂದೇನು ಅವ್ರದ್ದು ಸೇಮ್. ಇದು ದೊಡ್ಡದು ಬೇಡ ಅಂದ್ರಲ್ಲ, ಅದಕ್ಕೆ ತಿನ್ನಲ್ಲ ಅದಕ್ಕೆ ಅಂಥದ್ದೊಂದು. ಇವಾಗ ಆಲ್ರೆಡಿ ಟೈಮ್ ಬಂದು 11:30. ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟ್ ಆಯಿತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.